ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಮುಗ್ಳು ನೋಡಿ ತುಂಬ ಚೆನ್ನಾಗಿರೋದು. ಬೆಳಗಿನ ಜಾವ ಅಥವಾ ಫಂಕ್ಷನ್ನಲ್ಲಿ ಈ ಮುಗುಳನ್ನು ಹಾಕ್ಬೋದು ನೀವು. ತುಂಬ ಚೆನ್ನಾಗಿದೆ ನೋಡಿ. 9ಕ್ಕೆ 9 ಸಾಲು ಮತ್ತು 5 ಸಾಲು. ಇದು ನೋಡಿ 9ಕ್ಕೆ 5 ಸಾಲು ಹಾಕ್ಕೊಂಡು ಮತ್ತೆ ಮೇಲ್ಗಡೆ 2 ಸಾಲುಗಳನ್ನು 5ಕ್ಕಿವರೆಗೂ ಹಾಕಿಕೊಂಡು ಎಡ್ಜಿಗೆ ಒಂದಾದರೆ ಸಾಕು. ಒಂದು ಚುಕ್ಕಿ ಕೊನೆಗೆ ಬರುತ್ತೆ. 5 ಆದಮೇಲೆ 1 ಅಕ್ಕಿ ಬರುತ್ತೆ ನೋಡಿ. ಯಾವ ರೀತಿಯಾಗಿ ಮುಗ್ಗಳು ತುಂಬ ಚೆನ್ನಾಗಿದೆ ನೋಡಿ. ಈ ಮುಗ್ಗಳನ್ನು ನಾನು ಕಲಿತಿದ್ದು ನಮ್ಮ ಒಂದು ಸ್ಕೂಲ್ ಟೈಮಲ್ಲಿ. ನಮ್ಮ ಸರು ನನಗೆ ಹೇಳಿಕೊಟ್ಟದ್ದು. ಅಂದರೆ ಬೋರ್ ಆದಾಗೆಲ್ಲ ಸರ್ ನನಗೆ ರಂಗೋಲಿ ಹೇಳಿಕೊಡಿ ಅಂತ ನಾನು ಸರ್ಗೆ ಕೇಳ್ತಿದ್ದೆ. ಅವರು ಈ ಥರ ನನಗೆ ಇದು ಒಂದು ರಂಗೋಲಿಯನ್ನು ಹೇಳಿಕೊಟ್ಟಿದ್ದು ನೋಡಿ. ತುಂಬ ಚೆನ್ನಾಗಿದೆ. ಮತ್ತೆ ಬಂದುಬಿಟ್ಟು ಏನಂದರೆ ಅವರ ಸರನ್ನು ನಾನು ತುಂಬ ಗೋಳಿ ಕೂತಿದ್ದೆ ನೋಡಿ. ಅವರು ರಂಗೋಲಿ ಆದರೆ ಹೇಳಬೇಕು, ಇಲ್ಲ ಅಂದರೆ ಕಥೆನಾದರೂ ಹೇಳಬೇಕು. ಹಾಗಾಗಿ ಈ ರಂಗೋಲಿಯನ್ನು ನನಗೆ ಅದೇ ಟೈಮಲ್ಲಿ 7th ಕ್ಲಾಸ್ ಇದ್ದೆ ನೋಡಿ, ಆಗ ಕಲಿಸಿಕೊಟ್ಟಂಥ ರಂಗೋಲಿ. ಇವಾಗ ನಾನು ನೆನಪು ಹಾರಿದ್ದೆ. ನಾನು ಅದನ್ನೇ ನೆನಪು ಮಾಡಿಕೊಂಡು ನಾನು ಈ ರಂಗೋಲಿಯನ್ನು ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಮುಗ್ಗಳು ನೋಡಿ, ಒಂದು ಫಂಕ್ಷನ್ನಲ್ಲಿ ಹಾಕುವಂಥ ರಂಗೋಲಿ ನೋಡಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೈಡಲ್ಲಿ ಮತ್ತು ಲೆಫ್ಟಲ್ಲಿ ಸೇಮ್ ಥರ 4 ಅಂದರೆ 4 ದಿಕ್ಕಿಗೆ 4 ಸೈಡು ಬರುವಂಥ ರಂಗೋಲಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ನೋಡಿ. ಇನ್ನೂ ತುಂಬ ಅಂದರೆ ರಂಗೋಲಿಗಳನ್ನು ಹಾಕಿಕೊಟ್ಟಿದ್ದಾರೆ ನಮ್ಮ ಸರುಗಳು ಎಲ್ಲ. ತುಂಬ ಚೆನ್ನಾಗಿ ಕಲಿಸ್ತಿದ್ರು ನೋಡಿ. ಎಷ್ಟು ಸೂಪರಾಗಿ ಬರ್ತಿದೆ ನೋಡಿ ರಂಗೋಲಿ. ನಿಮಗೆ ಇದು ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ. ಇನ್ನೂ ಹೆಚ್ಚು ರಂಗೋಲಿ ಡಿಸೈನ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಪೂರ್ತಿಯಾಗಿ ನೋಡಿದ್ದಕ್ಕೆ ವಿಡಿಯೋವನ್ನು ಧನ್ಯವಾದಗಳು ನಿಮಗೆ. ಕಮೆಂಟ್ ಮಾಡೋದನ್ನು ಮರೆಯದೇ ಇರಿ ನೋಡಿ. ಎಷ್ಟು ಚೆನ್ನಾಗಿ ಬಂತು ನೋಡಿ ರಂಗೋಲಿ. ಸೂಪರ್ ಆಗಿದೆಯಲ್ಲ. ಮತ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು ನಿಮಗೆ.